ನಮಸ್ಕಾರ. ಹಿಪ್ಪನೇರಳೆ ಕೃಷಿಯಲ್ಲಿ ನಾವು ತಗೊಳ್ಳೋ ಸಣ್ಣ ಪುಟ್ಟ ನಿರ್ಧಾರಗಳೇ ದೊಡ್ಡ ಮಟ್ಟದಲ್ಲಿ ಲಾಭವನ್ನೋ ನಷ್ಟವನ್ನೋ ತಂದುಕೊಡಬಹುದು ಅಲ್ವಾ? ಅದರಲ್ಲೂ ಈ ಎಲೆಗಳಿಗೆ ಸ್ಪ್ರೇ ಮಾಡೋದು ಅಂದ್ರೆ ಫೋಲಿಯಾರ್ ಸ್ಪ್ರೇ, ಈ ವಿಷಯದಲ್ಲಿ ಗೊಂದಲಗಳು ಜಾಸ್ತಿ. ಹಾಗಾದ್ರೆ ಇದನ್ನ ಯಾವಾಗ ಮಾಡ್ಬೇಕು, ಹೇಗೆ ಮಾಡ್ಬೇಕು? ಬನ್ನಿ ಇದನ್ನ ಸರಳವಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಮಾತಿದೆಯಲ್ಲ, ಇದು ನಮ್ಮ ಹಿಪ್ಪುನೇರಳೆ ಕೃಷಿಗೆ 100ಕ್ಕೆ 100 ಸತ್ಯ. ಸರಿಯಾದ ಹೊತ್ತಿಗೆ ನಾವು ಮಾಡೋ ಒಂದು ಸ್ಪ್ರೇ ಇಳುವರಿಯನ್ನ ಹೆಚ್ಚಿಸಬಹುದು. ಅದೇ ಸಮಯ ಸ್ವಲ್ಪ ಹೆಚ್ಚು ಕಮ್ಮಿಯಾದ್ರೂ ನಮ್ಮ ದುಡ್ಡು, ನಮ್ಮ ಶ್ರಮ ಎರಡೂ ವೇಸ್ಟ್. ಅಷ್ಟೇ ಅಲ್ಲ, ಕೆಲವೊಮ್ಮೆ ಇದು ಹುಳುಗಳಿಗೆ ಅಪಾಯ ತಂದ್ಬಿಡುತ್ತೆ. ಅದಕ್ಕೆ ಪ್ರತಿಯೊಂದು ಹೆಜ್ಜೆಯೂ ಇಲ್ಲಿ ತುಂಬಾನೇ ಮುಖ್ಯ. ಹಾಗಾದ್ರೆ ಬನ್ನಿ ನನ್ನ ಇವತ್ತಿನ ಮುಖ್ಯ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಹಿಪ್ಪನೇರಳೆ ಬೆಳೆಗೆ ಈ ಟಾನಿಕ್ ಸ್ಪ್ರೇ ಮಾಡಕ್ಕೆ ಅತ್ಯುತ್ತಮವಾದ ಸರಿಯಾದ ಸಮಯ ಯಾವ್ದು? ಸರಿ, ಮೊದಲನೇದಾಗಿ ಒಂದು ಮೂಲಭೂತ ಪ್ರಶ್ನೆ. ನಿಜವಾಗ್ಲೂ ಹಿಪ್ಪನೇರಳೆ ತೋಟಕ್ಕೆ ಟಾನಿಕ್ ಸ್ಪ್ರೇ ಮಾಡ್ಲೇಬೇಕಾ? ಇದು ಕಡ್ಡಾಯನಾ? ಇದು ಎಷ್ಟೋ ರೈತರನ್ನು ಕಾಡು ಒಂದು ದೊಡ್ಡ ಗೊಂದಲ. ಒಂದ್ ವಿಷಯ ಮೊದಲು ಸ್ಪಷ್ಟವಾಗಿರ್ಲಿ, ಈ ಫೋಲಿಯಾರ್ ಸ್ಪ್ರೇ ಅನ್ನೋದು ಪ್ರತಿಯೊಬ್ರೂ ಪ್ರತಿ ಬಾರಿಯೂ ಮಾಡ್ಲೇಬೇಕಾದ ಕೆಲ್ಸ ಅಂತೂ ಅಲ್ಲ. ಇದು ಗಿಡಕ್ಕೆ ಪೋಷಕಾಂಶದ ಕೊರತೆ ಥಟ್ಟಂತ ಕಾಣಿಸ್ಕೊಂಡಾಗ ಕೊಡೋ ಒಂದು ಫಸ್ಟ್ ಏಡ್ ಇದ್ದ ಹಾಗೆ. ಇದೊಂದು ತುರ್ತು ಚಿಕಿತ್ಸೆ ಅಷ್ಟೇ. ಇಲ್ಲಿ ಒಂದು ಅಂಶವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಫೋಲಿಯಾರ್ ಸ್ಪ್ರೇ ಅನ್ನೋದು ಕೇವಲ ಒಂದು ಪೂರಕ ವಿಧಾನ, ಅಂದ್ರೆ ಒಂದು ಸಪ್ಲಿಮೆಂಟ್. ಇದು ನಾವು ಹಾಕೋ ಕೊಟ್ಟಿಗೆ ಗೊಬ್ಬರಕ್ಕಾಗಲಿ ಅಥವಾ ರಾಸಾಯನಿಕ ಗೊಬ್ಬರಕ್ಕಾಗಲಿ ಪರ್ಯಾಯ ಅಂತೂ ಖಂಡಿತ ಅಲ್ಲ. ಮಣ್ಣಿಗೆ ಕೊಡಬೇಕಾದ ಪೋಷಣೆಯನ್ನ ಕೊಟ್ಟ ಮೇಲೆ ಏನಾದ್ರೂ ಹೆಚ್ಚುವರಿ ಅಗತ್ಯ ಬಿದ್ರೆ ಮಾತ್ರ ಸ್ಪ್ರೇ ಬಗ್ಗೆ ಯೋಚಿಸ್ಬೇಕು. ಯಾವುದೇ ಕೃಷಿಯ ಅಡಿಪಾಯ ಇರೋದೇ ಮಣ್ಣಿನ ಫಲವತ್ತತೆಯಲ್ಲಿ. ಸಾವಯವ ಗೊಬ್ಬರ, ಹಸಿರೆಲೆ ಗೊಬ್ಬರ ಮತ್ತೆ ಜೈವಿಕ ಗೊಬ್ಬರಗಳು ಇವು ಗಿಡದ ಆರೋಗ್ಯಕ್ಕೆ, ಅದರ ಬೆಳವಣಿಗೆಗೆ ಅಡಿಪಾಯ. ಇವುಗಳನ್ನು ಬಲಪಡಿಸೋದೇ ನಮ್ಮ ಮೊದಲ ಆದ್ಯತೆ ಆಗಿರ್ಬೇಕು, ಟಾನಿಕ್ ಸ್ಪ್ರೇ ಅಲ್ಲ. ಸರಿ, ಟಾನಿಕ್ ಸಿಂಪಡಿಸಬೇಕು ಅಂತ ನಿರ್ಧಾರ ಆಯ್ತು ಅಂದ್ಕೊಳ್ಳೋಣ. ಆಗ ನಮ್ಮ ಮೂಲ ಪ್ರಶ್ನೆಗೆ ವಾಪಸ್ ಬರೋಣ. ಅದಕ್ಕೆ ಸರಿಯಾದ ಸಮಯ ಯಾವುದು? ಯಾಕಂದ್ರೆ ನಾವು ಯಾವ ಟೈಮಲ್ಲಿ ಸ್ಪ್ರೇ ಮಾಡ್ತೀವಿ ಅನ್ನೋದ್ರ ಮೇಲೇನೆ ಅದರ ರಿಸಲ್ಟ್ ನಿಂತಿರುತ್ತೆ. ಈ ಸಂಖ್ಯೆಯನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 20ರಿಂದ 25 ದಿನಗಳು. ಹಿಪ್ಪುನೇರಳೆ ಕಡ್ಡಿ ಕಟಾವು ಮಾಡಿದ ಮೇಲೆ 20ರಿಂದ 25 ದಿನಗಳ ನಡುವೆ ಸಿಂಪರಣೆ ಮಾಡೋದು ಅತ್ಯಂತ ಸೂಕ್ತ. ನೋಡಿ, ಕಡ್ಡಿ ಕಟಾವು ಮಾಡಿದ 4ನೇ ವಾರ ಅಂದ್ರೆ ಸುಮಾರು 20-25 ದಿನಗಳಲ್ಲಿ ಗಿಡದಲ್ಲಿ 8ರಿಂದ 10 ಎಲೆಗಳು ಬಂದಿರ್ತವೆ. ಈ ಹಂತದಲ್ಲಿ ಎಲೆಗಳು ತುಂಬಾನೇ ಎಳೆಯದಾಗಿರ್ತವೆ. ಆಗ ಸಿಂಪಡಿಸಿದ ಪೋಷಕಾಂಶಗಳನ್ನ ತುಂಬಾನೇ ವೇಗವಾಗಿ ಹೀರಿಕೊಳ್ಳುತ್ತವೆ. ಇದೇ ಕಾರಣಕ್ಕೆ ಈ ಸಮಯವನ್ನ ಗೋಲ್ಡನ್ ವಿಂಡೋ ಅಂತ ಕರಿಬಹುದು. ನಾವು ಸಮಯದ ಬಗ್ಗೆ ಮಾತಾಡಿದ್ವಿ. ಈಗ ಇದಕ್ಕಿಂತಲೂ ಮುಖ್ಯವಾದ ಒಂದು ಎಚ್ಚರಿಕೆಯ ಬಗ್ಗೆ ತಿಳಿಯೋಣ. ಇದನ್ನ ಪಾಲಿಸದೇ ಇದ್ರೆ ದೊಡ್ಡ ನಷ್ಟ ಆಗೋ ಸಾಧ್ಯತೆ ಇರುತ್ತೆ. ಈ ಸಂಖ್ಯೆಯನ್ನಂತೂ ಮರೆಯಲೇಬೇಡಿ. 20 ದಿನಗಳು. ಟಾನಿಕ್ ಸ್ಪ್ರೇ ಮಾಡಿದ ನಂತರ ಆ ಸೊಪ್ಪನ್ನ ರೇಷ್ಮೆ ಹುಳುಗಳಿಗೆ ತಿನ್ನಿಸೋಕೆ ಕನಿಷ್ಠ 20 ದಿನಗಳ ಗ್ಯಾಪ್ ಇರಲೇಬೇಕು. ಇದು ಹುಳುಗಳ ಸುರಕ್ಷತೆಗಾಗಿ ಇರುವ ಕಡ್ಡಾಯ ನಿಯಮ. ಈ 20 ದಿನಗಳ ಅಂತರ ಯಾಕಿಷ್ಟೊಂದು ಮುಖ್ಯ? ಯಾಕಂದ್ರೆ ಇದು ನೇರವಾಗಿ ರೇಷ್ಮೆ ಹುಳುಗಳ ಜೀವಕ್ಕೆ ಸಂಬಂಧಪಟ್ಟಿದ್ದು. ಸಮಯಕ್ಕೆ ಮುಂಚೆ ಸೊಪ್ಪು ಕೊಟ್ರೆ ಹುಳುಗಳ ಆರೋಗ್ಯ ಕೆಡುತ್ತೆ, ಕೆಲವೊಮ್ಮೆ ಇಡೀ ಬೆಳೆಯೇ ಹಾಳಾಗ್ಹೋಗ್ಬಹುದು. ಹಾಗಾಗಿ ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾಡ್ಕೊಳ್ಬಾರ್ದು. ಸಮಯ ತಪ್ಪಿದ್ರೆ ಏನಾಗುತ್ತೆ ಯೋಚನೆ ಮಾಡಿ. ತುಂಬಾ ಬೇಗ ಅಂದ್ರೆ ಗಿಡದಲ್ಲಿ ಎಲೆಗಳು ಸರಿಯಾಗಿ ಬರೋಕ್ಕೂ ಮುಂಚೆ ಸ್ಪ್ರೇ ಮಾಡಿದ್ರೆ ಅದರಿಂದ 1 ಪೈಸೆ ಪ್ರಯೋಜನನೂ ಇಲ್ಲ. ಖರ್ಚು, ಶ್ರಮ ಎರಡೂ ವೇಸ್ಟ್. ಅದೇ ರೀತಿ ತುಂಬಾ ತಡವಾಗಿ ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ? 1, ರೇಷ್ಮೆ ಹುಳುಗಳಿಗೆ ಅಪಾಯ. 2, ಬಲಿತ ಎಲೆಗಳು ಪೋಷಕಾಂಶಗಳನ್ನ ಸರಿಯಾಗಿ ಹೀರ್ಕೊಳ್ಳೋದೂ ಇಲ್ಲ. ಸರಿ, ಸಮಯ ಆಯಿತು. ಎಚ್ಚರಿಕೆಗಳ ಬಗ್ಗೆನೂ ತಿಳ್ಕೊಂಡ್ವಿ. ಈಗ ಸಿಂಪರಣೆ ಮಾಡುವಾಗ ಪಾಲಿಸಲೇಬೇಕಾದ ಕೆಲವು ಪ್ರಮುಖ ನಿಯಮಗಳನ್ನ ಒಂದೊಂದಾಗಿ ನೋಡೋಣ. ಹಾಗಾದ್ರೆ ಸಿಂಪರಣೆಗೆ ಒಳ್ಳೆ ವಾತಾವರಣ ಯಾವುದು? ಮೊದಲನೇದಾಗಿ, ಯಾವಾಗ್ಲೂ ತಂಪಾದ ಹೊತ್ತಿನಲ್ಲಿ ಅಂದ್ರೆ ಬೆಳಿಗ್ಗೆ ಅಥವಾ ಸಂಜೆ ಹೊತ್ತು ಮಾತ್ರ ಸ್ಪ್ರೇ ಮಾಡಿ. ಎರಡನೇದು, ತೋಟಕ್ಕೆ ಚೆನ್ನಾಗಿ ಬಿಸಿಲು ಬೀಳ್ಬೇಕು. ನೆರಳಿದ್ರೆ ಸ್ಪ್ರೇ ಅಷ್ಟು ಪರಿಣಾಮಕಾರಿಯಾಗಿರಲ್ಲ. ಮತ್ತೆ ಮೂರನೇದು, ಗಿಡಗಳಿಗೆ ನೀರಿನ ಕೊರತೆ ಇರಬಾರ್ದು. ಇನ್ನು ಏನನ್ನ ಮಾಡಬಾರ್ದು ಅನ್ನೋದಾದರೆ, ಮೋಡ ಕವಿದ ವಾತಾವರಣದಲ್ಲಿ ಸ್ಪ್ರೇ ಮಾಡೋಕ್ ಹೋಗ್ಬೇಡಿ. ತಂದಿರೋ ಟಾನಿಕ್ಕನ್ನು ಬೇರೆ ಯಾವುದೇ ದ್ರವದ ಜೊತೆ ಮಿಕ್ಸ್ ಮಾಡಬೇಡಿ. ಮತ್ತು ಅತ್ಯಂತ ಮುಖ್ಯವಾಗಿ, ಕೀಟನಾಶಕ ಬೆರೆಸಿರುವ ಟಾನಿಕ್ಗಳನ್ನ ಹಿಪ್ಪುನೇರಳೆ ಬೆಳೆಗೆ ಎಂದಿಗೂ ಯಾವುದೇ ಕಾರಣಕ್ಕೂ ಬಳಸಲೇಬೇಡಿ. ಹಾಗಾದ್ರೆ ಯಾವ ಟಾನಿಕ್ ಬಳಸ್ಬೇಕು? ನೋಡಿ, ಯಾವಾಗ್ಲೂ ರೇಷ್ಮೆ ಇಲಾಖೆಯ ಸಂಶೋಧನಾ ಸಂಸ್ಥೆಗಳಾದ CSRT,
KSRDI ಅಥವಾ APSRDI ಶಿಫಾರಸು ಮಾಡಿದ ಟಾನಿಕ್ಗಳನ್ನೇ ಬಳಸಿ. ಇದು ಸೇಫ್. ಬೇರೆ ಯಾವುದೋ ಬೆಳೆಗೆ ಹೇಳಿದ ಟಾನಿಕ್ಗಳನ್ನ ತಂದು ಹಿಪ್ಪುನೇರಳೆಗೆ ಪ್ರಯೋಗ ಮಾಡೋದು ಬೇಡವೇ ಬೇಡ. ಇಷ್ಟೊತ್ತು ನಾವು ತಕ್ಷಣದ ಪರಿಹಾರದ ಬಗ್ಗೆ ಮಾತಾಡಿದ್ವಿ. ಆದ್ರೆ ಪದೇ ಪದೇ ಈ ಟಾನಿಕ್ ಸ್ಪ್ರೇ ಮಾಡೋ ಅಗತ್ಯವೇ ಬರದ ಹಾಗೆ ಮಾಡೋಕೆ ಏನಾದ್ರೂ ದೀರ್ಘಕಾಲಿಕ ಪರಿಹಾರ ಇದೆಯಾ? ಖಂಡಿತ ಇದೆ. ಆ ಪರಿಹಾರ ಬೇರೆಲ್ಲೂ ಇಲ್ಲ, ನಮ್ಮ ಮಣ್ಣಲ್ಲೇ ಇದೆ. ಅದೇ ಸಾವಯವ ಇಂಗಾಲ ಅಥವಾ ಆರ್ಗ್ಯಾನಿಕ್ ಕಾರ್ಬನ್. ಇದನ್ನ ಮಣ್ಣಿನ ಜೀವ ಅಂತಾನೆ ಕರೆಯಬಹುದು. ಮಣ್ಣಿನ ಆರೋಗ್ಯ, ಅದರ ಫಲವತ್ತತೆ ಮತ್ತೆ ಗಿಡಗಳಿಗೆ ಪೋಷಕಾಂಶಗಳು ಸರಿಯಾಗಿ ಸಿಗೋ ಹಾಗೆ ಮಾಡೋದ್ರಲ್ಲಿ ಇದರ ಪಾತ್ರ ತುಂಬಾನೇ ದೊಡ್ಡದು. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂದ್ರೆ, ನಾವು ಮಣ್ಣಿನಲ್ಲಿ ಈ ಸಾವಯವ ಇಂಗಾಲವನ್ನು ಹೆಚ್ಚಿಸೋದ್ರ ಮೇಲೆ ಗಮನ ಕೊಟ್ರೆ ಈ ರೀತಿ ಪದೇ ಪದೇ ಸ್ಪ್ರೇ ಮಾಡೋ ಅಗತ್ಯವೇ ಕಡಿಮೆ ಆಗುತ್ತೆ. ಇದರಿಂದ ಅನಗತ್ಯ ಖರ್ಚು ಕೂಡ ಉಳಿಯುತ್ತೆ. ಇದೇ ನೋಡಿ ಸುಸ್ಥಿರ ಕೃಷಿಯ ನಿಜವಾದ ದಾರಿ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ನೆನಪಿಡಬೇಕಾದ 3 ಮುಖ್ಯ ಅಂಶಗಳು: 1. ಎಲೆ ಸಿಂಪರಣೆ ಅನ್ನೋದು ಕಡ್ಡಾಯವಾದ ಕೆಲಸ ಅಲ್ಲ. 2. ತುಂಬಾನೇ ಅಗತ್ಯ ಇದ್ರೆ ಮಾತ್ರ ಅದನ್ನ ಬಳಸ್ಬೇಕು. ಮತ್ತೆ 3. ಬಳಸುವಾಗಲೂ ಸರಿಯಾದ ಸಮಯ ಮತ್ತು ಸರಿಯಾದ ವಿಧಾನವನ್ನ ಪಾಲಿಸಲೇಬೇಕು. ಕೊನೆಯದಾಗಿ ಒಂದು ಪ್ರಶ್ನೆ: ಹೆಚ್ಚುವರಿ ಖರ್ಚನ್ನ ತಪ್ಪಿಸಿ ದೀರ್ಘಕಾಲ ಬಾಳಿಕೆ ಬರೋ ಒಂದು ಆರೋಗ್ಯಕರ ತೋಟವನ್ನ ನಿರ್ಮಿಸ್ಬೇಕೇ? ಹಾಗಿದ್ರೆ ಉತ್ತರ ಸ್ಪ್ರೇ ಬಾಟಲಲ್ಲಿಲ್ಲ, ನಮ್ಮ ಮಣ್ಣಲ್ಲೇ ಇದೆ. ನೆನಪಿಡಿ, ಸರಿಯಾದ ಸಮಯದಲ್ಲಿ ಸರಿಯಾದ ವಿಧಾನದಿಂದ ಮಾಡಿದ ಸಣ್ಣ ಕೆಲಸವು ದೊಡ್ಡ ಫಲಿತಾಂಶ ಕೊಡುತ್ತೆ. ಈ ಬಗ್ಗೆ ಒಮ್ಮೆ ಯೋಚಿಸಿ.